ಹೀಗಾಗಿ ಸಚಿವ ಸ್ಥಾನಕ್ಕೆ ಹಾವೇರಿ ಶಾಸಕರ ಪೈಪೋಟಿ ವಿಚಾರ ಏನಿದೆ, ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಸಲ ಅವಕಾಶ ಸಿಗುತ್ತೆ ಅಂತ ಭಾವಿಸ್ತಾ ಇದ್ದೀವಿ, ನಮಗೆ ಯಾವುದೇ ರೀತಿ ಸಂದೇಹ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಲಿ, ಮಾಜಿ ಮುಖ್ಯಮಂತ್ರಿಗಳಾಗಲಿ, ಪಕ್ಷದ ವರಿಷ್ಠರಾಗಲಿ 100ಕ್ಕೆ 100 ಹಾವೇರಿಗೆ ಅವರು ಈ ಸರಿ ಅವಕಾಶ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ನಮ್ಗೆ ಯಾವುದೇ ರೀತಿ ಸಂದೇಹ ಇಲ್ಲ. ಏನು ಈಗ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗಳು ಇವತ್ತಿದ್ದಾವೆ. ಚುನಾವಣೆ ಮುಗಿದ ತಕ್ಷಣ ಸಂಪುಟ ವಿಸ್ತರಣೆ ಆಗ್ತದೆ, ಹಾವೇರಿಗೆ ಅವಕಾಶ ಸಿಗ್ತದೆ. ಮುಖ್ಯಮಂತ್ರಿಗಳಾಗಲಿ, ಮಾಜಿ ಮುಖ್ಯಮಂತ್ರಿಗಳಾಗಲಿ, ಪಕ್ಷದ ವರಿಷ್ಠರಾಗಲಿ 100ಕ್ಕೆ 100 ಹಾವೇರಿಗೆ ಅವರು ಈ ಸರಿ ಅವಕಾಶ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ನಮ್ಗೆ ಯಾವುದೇ ರೀತಿ ಸಂದೇಹ ಇಲ್ಲ. ಏನು ಈಗ ರಾಜ್ಯಸಭೆ ಮತ್ತು ಇದು ಹಾವೇರಿಯಲ್ಲೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷೆಯಲ್ಲಿ ಇರುವಂತಹವರ ಮಾತು. ಇನ್ನು ಅದೇ ರೀತಿಯಾಗಿ ಅವರ ನೇತೃತ್ವದಲ್ಲಿ ನಾವು ಪಕ್ಷವನ್ನ ಕಟ್ತೀವಿ ಅಂತ ನಾವು ಹೇಳಿದ್ದೀವಿ. ಶ್ರೀನಿವಾಸ್ ಮಾನೆ ಅವರು ಹೇಳ್ತಾ ಇರುವಂತದ್ದು ವಯಸ್ಸಿನ ವಿಚಾರ ಅಂತ ಇಟ್ಕೊಂಡು ಲಾಭಿ ಮಾಡೋದಿಲ್ಲ, ಅರ್ಹತೆ ಇರುವವರಿಗೆ ಸಚಿವ ಸ್ಥಾನ ಹಾವೇರಿಯಲ್ಲಿ ಸಿಗುತ್ತೆ ಅನ್ನುವಂತ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.